ಕುಂಭಮೇಳದ ಬಗ್ಗೆ ನಿಮಗೆ ಗೊತ್ತಾ? ಅರ್ಧ ಕುಂಭಮೇಳ ಯಾವಾಗ ನಡೆಯುತ್ತೆ? ಕುಂಭಮೇಳ ಯಾವಾಗ ನಡೆಯುತ್ತೆ? ಇನ್ನು ಮಹಾ ಕುಂಭಮೇಳವು ಯಾವಾಗ ನಡೆಯುತ್ತೆ? ದೊಡ್ಡೋರಿಗೆ ಚಿಕ್ಕವರಿಗೆ ನಮಸ್ಕಾರ. 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ನಡೆಯುತ್ತೆ. ಇನ್ನು 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತೆ. 144 ವರ್ಷಗಳಿಗೊಮ್ಮೆ ಮಹಾ ಕುಂಭಮೇಳ ನಡೆಯುತ್ತೆ. ಅಂದರೆ ಈ ಕುಂಭಮೇಳವು 2025ರ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಮಹಾ ಕುಂಭಮೇಳ ನಡೀತಾ ಇದೆ. ನಮ್ಮ ಭಾರತದಲ್ಲಿ ಟೋಟಲ್ 4 ಪ್ಲೇಸಸ್ ಅಲ್ಲಿ ಕುಂಭಮೇಳ ನಡೆಯುತ್ತೆ. ಪ್ರಯಾಗ್ರಾಜು, ಹರಿದ್ವಾರ, ಉಜ್ಜಯಿನಿ, ನಾಸಿಕ್. ಆದರೆ ಮಹಾ ಕುಂಭಮೇಳ ನಡೀತಾ ಇರೋದು ಪ್ರಯಾಗ್ರಾಜ್ನಲ್ಲಿ ಮಾತ್ರ. ಈ 4 ಪ್ಲೇಸಸ್ನಲ್ಲೇ ಯಾಕೆ ಕುಂಭಮೇಳ ನಡೆಯುತ್ತೆ, ಬೇರೆ ತೀರ್ಥಕ್ಷೇತ್ರಗಳಲ್ಲಿ ಯಾಕೆ ನಡೆಯೋಲ್ಲ ಅಂತ ನೋಡೋದಾದ್ರೆ, ಮಂದಾರ ಪರ್ವತವನ್ನು ಕಡಿಗೋಲಾಗಿಸಿಕೊಂಡು ವಾಸುಕಿ ಸರ್ಪವನ್ನು ಹಗ್ಗವಾಗಿಸಿಕೊಂಡು ಅಮೃತಕ್ಕಾಗಿ ದೇವಾನುದೇವತೆಗಳು ಹಾಗೂ ರಾಕ್ಷಸರ ನಡುವೆ ಮಂಥನ ನಡೆಯುತ್ತೆ. ಕೊನೆಗೆ ಒಂದು ಕುಂಭದಲ್ಲಿ ಮಹಾವಿಷ್ಣುವು ಅಮೃತವನ್ನು ಹೊರತೆಗೆಯುತ್ತಾರೆ. ಆಗ ಈ ಅಮೃತಕ್ಕಾಗಿ ರಾಕ್ಷಸ ಸಮೂಹ ಮಹಾವಿಷ್ಣುವಿನ ಹಿಂದೆ ಬೀಳುತ್ತೆ. ಆಗ ಏನಾಗುತ್ತೆ ಅಂದರೆ, ಕುಂಭದಲ್ಲಿರುವ ಅಮೃತಕ್ಕಾಗಿ ರಾಕ್ಷಸರು ಮಹಾವಿಷ್ಣುವಿನ ಹಿಂದೆ ಬೀಳ್ತಾರೆ. ಆಗ ಮಹಾವಿಷ್ಣುವಿಗೂ ರಾಕ್ಷಸರಿಗೂ ಕಾದಾಟ ನಡೆಯುತ್ತೆ. ಈ ಕಾದಾಟದಲ್ಲಿ ಕುಂಭದಲ್ಲಿರುವ ಅಮೃತದ 4 ಹನಿಗಳು ಭೂಮಿಯ ಮೇಲೆ ಬೀಳುತ್ತದೆ. 4 ಜಾಗಗಳಲ್ಲಿ ಬೀಳುತ್ತದೆ. ಆ 4 ಜಾಗಗಳೇ ಪ್ರಯಾಗ್ರಾಜು, ಹರಿದ್ವಾರ, ಉಜ್ಜಯಿನಿ ಹಾಗೂ ನಾಸಿಕ್. ಸೊ 4 ಹನಿ ಅಮೃತವು ಎಲ್ಲಿ ಬೀಳುತ್ತೋ ಅಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತೆ. ಈ ಬಾರಿ ಅಂದರೆ 2025ರ ಪೂರ್ಣ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ವಿಶ್ವದ ಬಹು ದೊಡ್ಡ ಧಾರ್ಮಿಕ ಆಚರಣೆ ಇದು ಅಂತಲೇ ಹೇಳಲಾಗುತ್ತೆ. ಇದು ಕಳೆದ 144 ವರ್ಷಗಳ ಹಿಂದೆ ನಡೆದಿರೋದು, ಈಗ ನಡೀತಾ ಇದೆ. ಮುಂದೆ ನಡೆಯೋದನ್ನು ನಾವು ನೋಡ್ತಿರೋ ಇಲ್ಲೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ. ನೀವಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಇನ್ಸ್ಟಾ ಹಾಗೂ ಫೇಸ್ಬುಕ್ನಲ್ಲೂ ಸಹ ನನ್ನ ಪೇಜ್ನ ಫಾಲೋ ಮಾಡಿ.